ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಈಗ ದೇಶಾದ್ಯಂತ ಬಿಹಾರದ ಚುನಾವಣೆಯ ಫಲಿತಾಂಶ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ರೆ, ಇತ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ವೋಟ್ ಚೋರ್ ಅಭಿಯಾನವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿಯೇ ಮಾಡ್ತಾ ಇದ್ದಾರೆ. ಸದ್ಯ ಈಗ ವೋಟ್ ಚೋರ್ ಅಭಿಯಾನ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಸಹ ಭರದಿಂದ ಸಾಗ್ತಾ ಇದೆ. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿಯೂ ಸಹ ವೋಟ್ ಚೋರ್ ಅಭಿಯಾನಕ್ಕೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು. ಶಿಡ್ಲಘಟ್ಟ ಒಂದು ತಾಲೂಕು ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಇಂದು ಬೃಹತ್ ವೋಟ್ ಚೋರ್ ಸಹಿ ಸಂಗ್ರಹ ಅಭಿಯಾನವನ್ನ ಏರ್ಪಡಿಸಲಾಗಿತ್ತು. ವೋಟ್ ಚೋರ್ ಈ ಅಭಿಯಾನವನ್ನ ಮೊದಲಿಗೆ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಕಾರ್ಯಕರ್ತರ ಕಚೇರಿಯಲ್ಲಿ ಈ ಒಂದು ಸಭೆಯನ್ನ ಏರ್ಪಡಿಸಿದ್ದು, ನೂರಾರು ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಕೆಪಿಸಿಸಿ ಮಾಧ್ಯಮ ಕೋಆರ್ಡಿನೇಟರ್ಗಳಾದಂತಹ ರಾಜೀವ್ ಗೌಡ್ರು ಮೊದಲಿಗೆ ಈ ವೋಟ್ ಚೋರ್ ಅಭಿಯಾನದ ಬಗ್ಗೆ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರಾದಂತಹ KH ಮುನಿಯಪ್ಪರವರು ಸಹ ಭಾಗಿಯಾಗಿ ಈ ವೋಟ್ ಚೋರ್ ಅಭಿಯಾನದ ಬಗ್ಗೆ ಕಾಂಗ್ರೆಸ್ ಮುಖಂಡರಲ್ಲಿ ಬಹಳಷ್ಟು ರೀತಿಯಾದಂತಹ ಅರಿವು ಮೂಡಿಸಿದ್ದು, ಜೊತೆಗೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹಾಗೂ ತಾಲೂಕಿನಾದ್ಯಂತ ಸುಮಾರು 1,50,000 ಈ ವೋಟ್ ಚೋರ್ ಸಂಬಂಧಿಸಿದಂತೆ ಸಹಿ ಸಂಗ್ರಹ ಅಭಿಯಾನಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕು ಅಂತ, ಜೊತೆಗೆ ಸ್ಥಳೀಯ ನಾಯಕರಾದಂತಹ ರಾಜೀವ್ ಗೌಡ್ರಿಗೆ ಒಂದು ಟಾರ್ಗೆಟ್ ಅನ್ನ ಸಹ ಕೊಟ್ಟಿರುವಂತಹದ್ದು. ಜೊತೆಗೆ ಈ ವೋಟ್ ಚೋರ್ ಅಭಿಯಾನ ಯಾವ ರೀತಿ ನಡೆದಿದೆ, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾದಂತಹ ದೊಡ್ಡದಾದಂತಹ ನಷ್ಟ ನಡೆದಿದೆ ಅಂತ ಸಂಕ್ಷಿಪ್ತ ಮಾಹಿತಿಯನ್ನು ಸಹ ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಚಿವ KH ಮುನಿಯಪ್ಪರವರು ಮಾಹಿತಿಯನ್ನ ದೊರಕಿಸಿಕೊಟ್ಟಿರುವಂತಹದ್ದು. ಜೊತೆಗೆ ವೋಟ್ ಚೋರ್ ಅಭಿಯಾನದ ಜೊತೆಗೆ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆಗಳಲ್ಲಿ ಸ್ಥಳೀಯ ನಾಯಕರನ್ನ ಗೆಲ್ಲಿಸಿಕೊಂಡು ಬರುವುದಾದರೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿಯೂ ಸಹ ಸ್ಥಳೀಯ ನಾಯಕನ ಗೆಲುವನ್ನ ಬಹಳಷ್ಟು ಕಟ್ಟುನಿಟ್ಟಾಗಿ ಗೆಲ್ಲಿಸಿಕೊಂಡು ಬರಬಹುದು ಅಂತ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿರುವಂತಹದ್ದು. ಜೊತೆಗೆ ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಕೆಪಿಸಿಸಿ ಒಂದು ಕಚೇರಿ ಏನಿದೆಯೋ, ಈ ತಾಲೂಕು ಕಚೇರಿಯಿಂದ ಶಿಡ್ಲಘಟ್ಟ ನಗರದ KSRTC ಬಸ್ ನಿಲ್ದಾಣವರೆಗೂ ಸಹ ಬೃಹತ್ ಒಂದು ರ್ಯಾಲಿಯನ್ನ ನಡೆಸಲಾಯಿತು. ಈ ರ್ಯಾಲಿಯ ಉದ್ದಕ್ಕೂ ಸಹ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರ ಅಭಿವೃದ್ಧಿ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಸಹ ಜನರಿಗೆ ಅರಿವನ್ನ ಮೂಡಿಸಲಾಯಿತು. ಜೊತೆಗೆ ಈ ವೋಟ್ ಚೋರ್ ಅಭಿಯಾನ ಏನಿದೆಯೋ ಇದನ್ನ ಪ್ರತಿಯೊಬ್ಬರಿಗೂ ಸಹ ಅರಿವು ಮೂಡಿಸುವ ಉದ್ದೇಶದಿಂದ ಜೊತೆಗೆ ಸಹಿ ಸಂಗ್ರಹಿಸುವಂತಹ ಈ ಅಭಿಯಾನಕ್ಕೂ ಸಹ ಚಾಲನೆಯನ್ನ ಕೊಡಲಾಯಿತು. ಜೊತೆಗೆ ದಾರಿಯುದ್ದಕ್ಕೂ ಸಹ ಒಂದು ಕಾಂಗ್ರೆಸ್ ಬಾವುಟಗಳ ಈ ಹಾರಾಟ ಏನಿದೆಯೋ ಎಲ್ಲರನ್ನೂ ಸಹ ಗಮನ ಸೆಳೆದಿರುವಂತಹದ್ದು. ಒಟ್ಟಾರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸಹ ವೋಟ್ ಚೋರ್ ಅಭಿಯಾನಕ್ಕೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿದ್ದು, ಅದರಂತೆ ಈ ವೋಟ್ ಚೋರ್ ಅಭಿಯಾನವನ್ನ ಸಚಿವ KH ಮುನಿಯಪ್ಪರವರ ಹೇಳಿಕೆಯಂತೆ 1,50,000 ಒಂದು ಸಹಿ ಸಂಗ್ರಹಣೆ ಅಭಿಯಾನಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸ್ತೀವಿ ಅಂತ ಸ್ಥಳೀಯ ಮುಖಂಡರಾದಂತಹ ರಾಜೀವ್ ಗೌಡ್ರು ಭರವಸೆಯನ್ನ ಕೊಟ್ಟಿರುವಂತಹದ್ದು. ಕೋಡ್ ಆಫ್ ಕಂಡಕ್ಟ್ ಒಂದು ವಾರಕ್ಕೆ ಮೊದಲು 1,25,00,000 ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕ್ತಾರೆ. ಕೇಂದ್ರ ಸರ್ಕಾರದ ಪಕ್ಷದಿಂದ ಈ ಹಣವನ್ನು ಹಾಕೋದು ಇದು ನ್ಯಾಯವೇ? ಇದು ಪ್ರಜಾಪ್ರಭುತ್ವ ಇದೆಯಾ? ಸಂವಿಧಾನ ಇದೆಯಾ? ಸಂವಿಧಾನ ಕಗ್ಗೊಲೆಯಾಗಿದೆ. ಇದು ನ್ಯಾಯ ಇಲ್ಲ. ಇದರಲ್ಲಿ ಮೋಸದಿಂದ ಕೂಡ ಬಿಹಾರ ಎಲೆಕ್ಷನ್ನ ನಡೆಸಿದ್ದಾರೆ. ಅದಕ್ಕೆ ಜನಾಂದೋಲನ ಆಗಬೇಕು, ಜನಗೆ ಅರಿವಾಗಬೇಕು. ಅದಕ್ಕೋಸ್ಕರವಾಗಿ ಈ ಕೆಲಸವನ್ನು ನಾನು ಕೂಡ ಪಾರ್ಲಿಮೆಂಟಲ್ಲಿದ್ದಾಗ ರಾಷ್ಟ್ರಪತಿಗೆ ನಾವು 180ರಿಂದ 200 ಜನ ಎಲ್ಲ ಪಕ್ಷಗಳ BJP ಬಿಟ್ಟು ಒಂದು ಪಾದಯಾತ್ರೆ ಮುಖಾಂತರ ಬ್ಯಾಲೆಟ್ ಪೇಪರ್ ತಗೊಂಡ್ಬನ್ನಿ ಅಂತ ಹೋರಾಟ ಮಾಡಿದ್ರು. ಬಹುತೇಕ ಬ್ಯಾಲೆಟ್ ಪೇಪರ್ ಇದ್ದಿದ್ದರೆ ಇವರು 2ನೇ ಸಾರಿ ಕೂಡ ಗೆಲ್ಲಕ್ಕಾಗ್ತಾ ಇಲ್ಲ. ಕಾರಣಗಳು ಸಾಕಷ್ಟಿವೆ. ಸುಮಾರು 15 ಲಕ್ಷ ಕೋಟಿ ರೂಪಾಯಿಗಳನ್ನು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಾಲ ವಜಾ ಮಾಡ್ತಾರೆ. ಈ ದೇಶದ ಅನ್ನದಾತ ರೈತ ಭೂಮಿಯನ್ನು ನಂಬಿಕೊಂಡಿರೋನು, ಅವರಿಗೆ ಏನೂ ಪರಿಹಾರ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಅವರು, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು 75,000 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ರೈತರಿಗೆ. ಇವರು ರೈತರಿಗೆ 2,000, 3,000, 5,000 ಅಕೌಂಟ್ಗೆ ಹಾಕಿ ಅವರು ಅಲ್ಲೇ ಇರೋದಕ್ಕೆ ಏನು ಮಾಡಿದ್ರು? ಅದೇ ಶಾಶ್ವತವಾದಂಥ ಪರಿಹಾರ ಮಾಡಲಿಲ್ಲ. ಅವರಿಗೆ ಅವರ ನೋವನ್ನು ತೀರಿಸಲಿಲ್ಲ, ಅವರ ಕಣ್ಣೀರನ್ನು ಒರೆಸಲಿಲ್ಲ. ನಮ್ಮ ಸರ್ಕಾರ UPA ಸರ್ಕಾರ ಇದ್ದಾಗ ರೈತರ ಪರವಾದಂಥ ಕಾರ್ಯಕ್ರಮವನ್ನು, ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಹಾಕ್ಕೊಂಡಿದ್ವಿ. ಆದರೆ
ಪ್ಲ್ಯಾನ್ ಮಾಡಿಕೊಂಡು ಓಟನ್ನು ಕಳುವು ಮಾಡಿ ರಾಜ್ಯಭಾರವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಳುವಳಿಯನ್ನು, ಸಹಿ ಸಂಗ್ರಹಣ ಚಳುವಳಿಯನ್ನು ಇವತ್ತು ನಾವು ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ಒಂದು ತಾಲೂಕಿನಲ್ಲಿ ಶುರು ಮಾಡಿದ್ವಿ. ಪ್ರಪ್ರಥಮವಾಗಿ ಅಭಿಷೇಕ್ ದತ್ ಅವರು ನನಗೆ ಕರೆದ್ಬಿಟ್ಟು ಈ ಥರ ಹೇಳಿದ್ರು, ನೋಡಮ್ಮ ಈ ಥರ ಇಬ್ಬರು ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ್ರು, ಈ ಥರ ಓಟ್ ಚೋರಿ ಆಗಿದೆ, ನೀವು ನಮ್ಮ ಮತಬಾಂಧವರಲ್ಲಿ ಇದರ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಂತ. ನಾವು ಫಸ್ಟ್ ಫೇಸಲ್ಲಿ ಆಲ್ರೆಡಿ 8,000 ಮತ ಸಹಿ ಸಂಗ್ರಹಣೆಯನ್ನು ಮಾಡಿ KPCCಗೆ ಸಬ್ಮಿಟ್ ಮಾಡಿದ್ದೀವಿ. ಅದಾದಮೇಲೆ ಏನಾಯಿತು, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಕೇಶವ ರೆಡ್ಡಿ ಅಣ್ಣವ್ರು ಇರ್ಬೋದು, ನಮ್ಮ KPCCಯಿಂದ ಮಾಹಿತಿ ಬಂತು, ನಾವು 8-10 ಸಾವಿರ ಮಾಡಿದ್ರೆ ಆಗಲ್ಲ, 1 ಲಕ್ಷ ಸಹಿ ಸಂಗ್ರಹಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಆ ಕಾರ್ಯದಲ್ಲಿ ಆಲ್ರೆಡಿ ನಾವು ಬೂತ್ ಕಮಿಟಿಗೆ ಹೇಳಿಬಿಟ್ಟಿದ್ದೀವಿ, ಪ್ರತಿಯೊಂದು ಬೂತಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, 30ನೇ ತಾರೀಕು ಒಳಗಡೆ ನಾವು 1 ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಣೆ ಮಾಡ್ತೀವಿ ಈ ಓಟ್ ಚೋರಿ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ. ಇವತ್ತೇನಿದೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನನಗೆ KPCCಯಿಂದ ಮಾರ್ಗದರ್ಶನ ಬಂತು. KPCC ಮಾರ್ಗದರ್ಶನದಂತೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮೆಸೇಜ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ KPCCಯ ಇನ್ಚಾರ್ಜ್ ಆಗಿರುವಂಥ ಉದಯ್ ಶಂಕರಣ್ಣ ಇರ್ಬೋದು, ಕೃಷ್ಣಂ ಸರ್ ಇರ್ಬೋದು, ನಮ್ಮ KH ಮುನಿಯಪ್ಪಣ್ಣ ಅವರು ಇರ್ಬೋದು, ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಕೇಶವ ರೆಡ್ಡಿ ಅಣ್ಣ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ರಾಜೀವ್ ಗೌಡರನ್ನವರ ಸಾರಥ್ಯದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಇವತ್ತು ನಡೆದಂತಹ ವೋಟ್ ಚೋರ್ ಅಭಿಯಾನಕ್ಕೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.